ನಾವು ತಮಗೆಲ್ಲ ಗೊತ್ತಿರೋ ಹಾಗೆ ಈ KFD ವಿಚಾರದಲ್ಲಿ ಪೂರ್ವಭಾವಿಯಾಗಿ ಸ್ವಲ್ಪ ತಯಾರಿಕೆಗಳು ಮಾಡ್ಕೊಳ್ತಕ್ಕಂಥದ್ದಕ್ಕೆ ನಾನು ನಿನ್ನೆ ಅಲ್ಲೆಲ್ಲ ಕೆಲವು ಕಡೆ ಭೇಟಿ ಕೊಟ್ಟು ಮತ್ತು ಅದನ್ನ ರಿವ್ಯೂವನ್ನು ಮಾಡಿದ್ದೀವಿ. ಮತ್ತು ಈ ವರ್ಷ ಅದು KFD ಪ್ರಕರಣಗಳು ಬರದೇ ಇರತಕ್ಕಂಥದ್ದಕ್ಕೆ ಏನೇನು ಮಾಡಬೇಕು ಅಂತ ಅದ್ರ ಬಗ್ಗೆನೂ ನಾವು ಮುಂಜಾಗ್ರತೆ ಕ್ರಮಗಳು ತಗೊಳ್ಳೋದಕ್ಕೂ ಮಾಡಿದ್ದೀವಿ. ಮತ್ತು ಕೆಲವು ನಿನ್ನೆ ರಾತ್ರಿವರೆಗೂ ಮೀಟಿಂಗ್ಗಳೆಲ್ಲ ಆಯ್ತು. 3 ಜಿಲ್ಲೆಯಿಂದನೂ ಬಂದಿದ್ರು. ಉತ್ತರ ಕನ್ನಡ, ಚಿಕ್ಕಮಗಳೂರು, ಆಮೇಲೆ ಉಡುಪಿ, ನಾಲ್ಕು ಜಿಲ್ಲೆ, ಉಡುಪಿ, ಶಿವಮೊಗ್ಗ ಎಲ್ಲ ಬಂದಿದ್ರು. ಸೊ ಅದನ್ನೆಲ್ಲ ನಿನ್ನೆ ಮಾಡಿ ರಾತ್ರಿ ಆಮೇಲೆ ಸಾಗರ ಆಸ್ಪತ್ರೆ ಅಲ್ಲೂ ಭೇಟಿ ಕೊಟ್ಟಿದ್ದೆ. ರಾತ್ರಿ ಸೊರಬಗೂ ಹೋಗಿದ್ದೆ, ಅಲ್ಲಿನ ಆಸ್ಪತ್ರೆ ಅಲ್ಲೂ ಭೇಟಿ ಕೊಟ್ಟಿದ್ದೆ. ಮತ್ತೆ ಬೆಳಗ್ಗೆ ಇವತ್ತು ಭದ್ರಾವತಿಯಲ್ಲೂ ಕೂಡ ಭೇಟಿ ಕೊಟ್ಟು ಅಲ್ಲಿ ಇನ್ನೊಂದು ಸ್ಥಳ ಪರಿಶೀಲನೆ ಕೂಡ ಮಾಡಿದೀವಿ. ಅವರು ಹೊಸ ಆಸ್ಪತ್ರೆ ಒಂದು ಕೇಳ್ತಾ ಇದ್ದಾರೆ, ಒಳ್ಳೆಯ ಒಂದು ಜಾಗವನ್ನಾಯ್ತು, ಅದನ್ನು ಸ್ಥಳ ಪರಿಶೀಲನೆ ಮಾಡಿ ಇವತ್ತು ರಿವ್ಯೂ ಮೀಟಿಂಗ್ ಮಾಡಿದೀವಿ. ಸೊ ಬಹುತೇಕ ಇಲ್ಲಿ ಎಲ್ಲ ತಮ್ಗೆ ಗೊತ್ತಿರುವ ಹಾಗೆ ಶಿವಮೊಗ್ಗ ಜಿಲ್ಲೆ ಇಲ್ಲಿ ಒಂದು ಪ್ರಗತಿಪರ ಜಿಲ್ಲೆ ಮತ್ತು ಇಲ್ಲಿ ಆರೋಗ್ಯ ಸೇವೆಗಳನ್ನ ಇನ್ನೂ ನಮ್ಮ ಇಲಾಖೆಯಿಂದ ಏನೇನು ನ್ಯೂನತೆಗಳಿದೆ ಅಥವಾ ಗ್ಯಾಪ್ಗಳೇನಿದೆ ಅದನ್ನು ಯಾವ ರೀತಿ ಸರಿಪಡಿಸ್ಕೋಬೇಕು, ಸಿಬ್ಬಂದಿಯ ಕೆಲವು ಕೊರತೆಗಳಿದೆ, ಅದು ಈ ಜಿಲ್ಲೆಗೆ ಒಂದೇ ಅಲ್ಲ ಇಡೀ ರಾಜ್ಯಾದ್ಯಂತ ಇದೆ. ಅದನ್ನ ಸರಿಪಡಿಸ್ತಕ್ಕಂಥದ್ದಕ್ಕೆ ಈಗಾಗಲೇ ನಾವು ಎಲ್ಲ ಒಂದು ನಮ್ಮ ಸರ್ಕಾರದ ಹಂತದಲ್ಲೇ ಚರ್ಚೆಗಳು ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಫೀಲ್ಡ್ ಸ್ಟಾಫ್ ಏನಿದೆ, PHCOಗಳು ANMಗಳು ಅಂತ ಏನು ಹೇಳ್ತೀವಿ, PHCO, ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ಗಳು, ಅವರುಗಳು, ಮತ್ತೆ ಆಸ್ಪತ್ರೆಗಳ ಟೆಕ್ನಿಷಿಯನ್ಸು, ನರ್ಸ್ಗಳು, ಫಾರ್ಮಸಿಸ್ಟು, ಅವ್ರದ್ದೆಲ್ಲ ಒಂದು ಅವಶ್ಯಕತೆ ಅದು ಹೆಚ್ಚಾಗಿದೆ. ಅದಕ್ಕೆ ನಾವು ಒಂದು ತೀರ್ಮಾನವನ್ನ ಆದಷ್ಟು ಬೇಗ ಒಂದು ತಗೊಳ್ತಕ್ಕಂಥದ್ದಕ್ಕೆ ನಾವು ಚರ್ಚೆಯಲ್ಲಿದ್ದೀವಿ. ಯಾಕಂದ್ರೆ ಬಹಳ ವರ್ಷಗಳಿಂದ ಅವೆಲ್ಲ ಪೋಸ್ಟ್ಗಳು ಫಿಲಪ್ ಆಗಿಲ್ಲ, ಖಾಲಿ ಪೋಸ್ಟ್ಗಳು ಜಾಸ್ತಿ ಇರೋದು, 30 to 40% ಇದೆ ವೇಕೆನ್ಸೀಸ್. ಸೊ ಅದನ್ನ ತುಂಬಿಸುವಂತ ಕೆಲಸ ಆಗ್ಬೇಕು. ಅವಾಗ ನಮ್ಮ ಸೇವೆಗಳು ಇನ್ನೂ ಒಳ್ಳೆ ರೀತಿಯಲ್ಲಿ ಆಗ್ತದೆ. ಮತ್ತು ಅದ್ರ ಜೊತೆಯಲ್ಲಿ ವೈದ್ಯರು, ತಜ್ಞ ವೈದ್ಯರು, ಅದನ್ನು ಕೂಡ ನಾವು ಸರಿಪಡಿಸುವಂಥದ್ದು ಈಗ ನಾವು ಅದ್ರ ಬಗ್ಗೆ ಕ್ರಮ ತಗೊಳ್ತಾ ಇದ್ದೀವಿ, ಅದನ್ನು ಕೂಡ ಮಾಡ್ತೀವಿ. ಆಮೇಲೆ ಮುಖ್ಯವಾಗಿ ಕೆಲವು ಇಲ್ಲಿ 2 ಈ ಚಂದ್ರಗುತ್ತಿ ಮತ್ತು ಕೋಣಂದೂರು ಅಲ್ಲಿ 2 CHCಗಳಿವೆ. ಕಟ್ಟಡ ಇನ್ನೇನು ಅಂತಿಮ ಹಂತಕ್ಕೆ ಬರ್ತಾ ಇದೆ, ಆದ್ರೆ ಅಲ್ಲಿಗೆ ಸಿಬ್ಬಂದಿ ಮತ್ತು ಅಲ್ಲಿ ಅಗತ್ಯ ಸಲಕರಣೆಗಳೆಲ್ಲ ಬೇಕಾಗಿದೆ. ಆದ್ರಿಂದ ಅದಕ್ಕೆ ನಾವು ಅನುಮೋದನೆ ತಗೊಳ್ಬೇಕಾಗ್ತದೆ. ಸಿಬ್ಬಂದಿ ಅನುಮೋದನೆ ಅಂತ ಹೇಳಿದ್ರೆ FD ಕ್ಲಿಯರೆನ್ಸ್ ಕೊಡಬೇಕು. HR ಅಲ್ಲ, ಇದು ಬಿಲ್ಡಿಂಗ್ ಜೊತೆನೆ ಮಾಡಿಸ್ಕೊಂಡ್ಬಿಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಯಾವಾಗ ಪ್ರಾಜೆಕ್ಟ್ ಸ್ಯಾಂಕ್ಷನ್ ಆಗತ್ತೆ ವಿತ್ HR ಸ್ಯಾಂಕ್ಷನ್ ಮಾಡಿಸ್ಕೊಂಡ್ಬಿಟ್ರೆ ಒಳ್ಳೇದು. ಇಲ್ಲದೆ ಹೋದ್ರೆ ಈ ಪರಿಸ್ಥಿತಿಗಳು ಬರ್ತದೆ. ಈಗ HR ಬಹಳ ಮುಖ್ಯ. ಸೊ ಅದ್ರದ್ದು ಕೂಡ ನಾನು ಗಮನ ಅದನ್ನ ಸರಿಪಡಿಸ್ತಕ್ಕಂಥದ್ದಕ್ಕೆ ನಾವು ತೀರ್ಮಾನ ತಗೊಳ್ತೀವಿ, ಅದಕ್ಕೆ ಗಮನ ಕೊಡ್ತೀವಿ ಅಂತ ಕೂಡ ಇವತ್ತಿನ ಮೀಟಿಂಗ್ ಅಲ್ಲಿ ಹೇಳಿದ್ದೀವಿ. ಮತ್ತು ಈ ಸಾಗರ ಆಸ್ಪತ್ರೆ ಏನಿದೆ ಬಹಳ ಒಳ್ಳೆ ರೀತಿಯಲ್ಲಿ ಕೆಲಸ ನಿರ್ವಹಣೆ ಆಗ್ತಾ ಇದೆ. ಅದನ್ನ ಇನ್ ಸ್ವಲ್ಪ ಮೇಲ್ದರ್ಜೆಗೆ ಏರಿಸುವಂತ ಅವಕಾಶಗಳಿದೆ. ಯಾಕಂದ್ರೆ ಅಷ್ಟೊಂದು ಅಲ್ಲಿ ಜನ ಬರ್ತಾ ಇರುವಂತ ಒಂದು ಒತ್ತಡವನ್ನು ನೋಡಿದಾಗ ಅಲ್ಲೂ ಅವಕಾಶ ಇದೆ. ನಮ್ಮ ಭದ್ರಾವತಿಯಲ್ಲೂ ಅಲ್ಲಿ ಇರುವಂತ ತಾಲೂಕು ಆಸ್ಪತ್ರೆ ಅದನ್ನು ಸ್ವಲ್ಪ ಮಟ್ಟಿಗೆ ಮೇಲ್ದರ್ಜೆಗೆ ಅದು ಇರಿಸಬೇಕು, ಅಥವಾ ಇನ್ನೊಂದು MCH ಆಸ್ಪತ್ರೆ ತರ ಏನಾದ್ರು ಕೊಟ್ರೆ ಸೇವೆಗಳ ಅನುಕೂಲ ಆಗ್ತದೆ. ಇಲ್ಲಿ ಏನಂತ ಹೇಳಿದ್ರೆ ಈ ಏನು ನಮ್ಮ MCH ಆಸ್ಪತ್ರೆಗಳಲ್ಲಿ ಮಕ್ಕಳಿಗೆ ಈಗ ಒಂದೇ ಒಂದು ಜಿಲ್ಲಾ ಆಸ್ಪತ್ರೆ ಮಾತ್ರ ಈ SNCUಗಳಂತ ಏನ್ ಹೇಳ್ತೀವಿ, ಮಕ್ಕಳಿಗೆ ನೋಡ್ಕೊಳ್ಳುವಂತ ಕ್ರಿಟಿಕಲ್ ಯೂನಿಟ್ಗಳು, ICUಗಳ ತರ ಕ್ರಿಟಿಕಲ್ ಯೂನಿಟ್ ಅಂತ ಏನ್ ಹೇಳ್ತೀವಿ, ಕೇವಲ ಜಿಲ್ಲಾ ಕೇಂದ್ರದಲ್ಲಿ ಮಾತ್ರ ಇದೆ. ಅದಕ್ಕೆ ನಾವೊಂದು ಈ 2 MCH ಆಸ್ಪತ್ರೆ ಏನಿದೆ ಅಲ್ಲೂ ನಾವು ಅದನ್ನ SNCUಗಳು ಮಾಡಿದ್ರೆ ಅವಾಗ ಅದು ಖಂಡಿತವಾಗಿಯೂ ಈ ಏನು ಶಿಶು ಮರಣ ಆಗುವಂಥದ್ದಿದೆ ಅದು ಕಮ್ಮಿ ಆಗ್ತದೆ. ಅದನ್ನ ಕಂಟ್ರೋಲ್ ಮಾಡೋದು ಬಹಳ ಮುಖ್ಯ. ಸೊ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ನಾವು ಅದನ್ನ ಪ್ರಪೋಸಲ್ ಕಳಿಸಿ ನಾವು ಅದನ್ನ ಪಾಸಿಟಿವ್ ಆಗಿ ನೋಡ್ತೀವಿ ಅಂತ ಹೇಳಿದೀವಿ. ಅದು ನನಗನ್ಸುತ್ತೆ ಒಳ್ಳೆಯ ಒಂದು ತೀರ್ಮಾನ ಆಗ್ತದೆ. ಕೇವಲ ಇಲ್ಲಿಗೆ ಮಾತ್ರ ಅಲ್ಲ, ಇಡೀ ಕರ್ನಾಟಕಕ್ಕೆ ನಾವು ಅದನ್ನ ತಗೊಳ್ಳೋಣ. ಈಗ ಅದರಿಂದ ಪ್ರಯೋಜನ ಹೆಚ್ಚು. ಒಂದು ಎಮರ್ಜೆನ್ಸಿ ಸಮಯದಲ್ಲಿ ನಾವು ಮಕ್ಕಳನ್ನ ಒಂದು ಆಸ್ಪತ್ರೆಯಿಂದ ಇನ್ನೊಂದು ಆಸ್ಪತ್ರೆಗೆ ಕಳಿಸುವಂಥದ್ದು, ಅದಕ್ಕೆ ಬೇಕಾಗಿರುವಂತ ಸಮಯ ಅದೆಲ್ಲ ಏನಾಗ್ತದೆ, ಅವಾಗ ಅದು ಆ ಮಗುವಿನ ಒಂದು ಜೀವಕ್ಕೆ ಅಪಾಯ. ಸೊ ಅದನ್ನ ಕಡಿಮೆ ಮಾಡ್ತಕ್ಕಂಥದ್ದಕ್ಕೆ
ಈ SNCUಗಳನ್ನ ಕೂಡ ಮಾಡೋಣ ಅಂತ ಒಂದು ಐಡಿಯಾ, ಒಂದು ಪ್ರಪೋಸಲ್ ಇಟ್ಕೊಂಡು ಖಂಡಿತವಾಗಿಯೂ ಅದನ್ನ ಕಾರ್ಯಗತವನ್ನು ಮಾಡಿಸ್ತೀವಿ ಅಂತ ಇವತ್ತು ನಾವು ಈ ಸಭೆಯಲ್ಲಿ ನಾವು ತೀರ್ಮಾನ ಮಾಡಿದ್ದೀವಿ. ಮತ್ತು ಇನ್ನು ಬೇರೆ ಬೇರೆ ಸಮಸ್ಯೆಗಳ ಬಗ್ಗೆನೂ ಹೇಳಿದರೆ ನಾವು ಬರೋ ತಿಂಗಳಲ್ಲಿ ಎಲ್ಲ, ಬಟ್ ಇಲ್ಲಿ ಈ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಇಲ್ಲಿಲ್ಲ ಅಲ್ವಾ. ಸೊ ನಮ್ಮೆಲ್ಲ ರಾಜ್ಯದಲ್ಲಿ ನಮ್ಮ ಕಂಟ್ರೋಲ್ ಇರುವಂತ ಜಿಲ್ಲಾ ಆಸ್ಪತ್ರೆಗಳೆಲ್ಲ ಕಡೆ ಇದನ್ನ ಏನು ಡೇ ಕೇರ್ ಕಿಮೋಥೆರಪಿಯನ್ನ ಶುರು ಮಾಡ್ತಾ ಇದೀವಿ. ಅದು ಬರೋ ತಿಂಗಳ CM ಅವರು ಉದ್ಘಾಟನೆ ಮಾಡ್ತಾರೆ. ಆಮೇಲೆ ಇಲ್ಲೊಂದು ಕಾರ್ಯಕ್ರಮವನ್ನ ಏನಂತ ಹೇಳಿದ್ರೆ, ಈ ಬ್ಲೈಂಡ್ ಇದೆ, ಬ್ಲೈಂಡ್ನೆಸ್ ಫ್ರೀ ಶಿವಮೊಗ್ಗ ಮಾಡಬೇಕು ಅಂತ ಒಂದು ಪ್ರಪೋಸಲ್ ಕೊಟ್ಟಿದ್ದಾರೆ ಇಲ್ಲಿಯ ಅಧಿಕಾರಿಗಳು ಮತ್ತು ನಮ್ಮ CEO ZP DC ಅವರು. ಸೊ ಅದಕ್ಕೆ ಒಂದು ಕಾರ್ಯಗತ ಮಾಡ್ತಕ್ಕಂಥದ್ದಕ್ಕೆ ಅಂದ್ರೆ ಒಂದು ಕಣ್ಣಿನ ಚಿಕಿತ್ಸೆ, ಈ ಕ್ಯಾಟ್ರಾಕ್ಟ್ ಪೊರೆ ಚಿಕಿತ್ಸೆಗಳು ಅದನ್ನ, ಮತ್ತು ಗ್ಲೋಕೋಮಾ ಮತ್ತು ರೆಟಿನೋಪತಿ, ಡಯಾಬೆಟಿಕ್ ರೆಟಿನೋಪತಿ ಮತ್ತು ಅಲ್ವಾ ಡಯಾಬೆಟಿಕ್ ರೆಟಿನೋಪತಿ. ಸೊ ಇದರದೆಲ್ಲ ಒಂದು ಸಮಗ್ರವಾಗಿ ಇಡೀ ಜಿಲ್ಲೆಯ ಪ್ರತಿಯೊಬ್ಬರನ್ನು ಕೂಡ ನಾವು ಅದನ್ನ ತಪಾಸಣೆ ಮಾಡಿಸಿ ಮತ್ತು ಅವರಿಗೆ ಟ್ರೀಟ್ಮೆಂಟ್ ಕೂಡ ಕೊಟ್ಟು ಅಗತ್ಯ ಇರುವಂತಹ ಸರ್ಜರಿಗಳನ್ನು ಕೂಡ ಮಾಡಿಸಿ, ಮತ್ತು ಯಾರ್ಯಾರಿಗೆ ಕನ್ನಡಕಗಳು ಬೇಕು ಅದು ನಾವು ಫ್ರೀ ಆಗಿ ಕೊಡ್ಸೋದಕ್ಕೂ ಕೂಡ ಸಾಧ್ಯ ಇದೆ. ಫ್ರೀ ಆಗಿ ಕನ್ನಡಕಗಳ ವಿತರಣೆ ಮಾಡುವುದು ಅಂದ್ರೆ ಎಲ್ರಿಗೂ ಕೂಡ ಕಣ್ಣಿನ ಒಂದು ಏನು ಚಿಕಿತ್ಸೆಗಳನ್ನು ಕೊಡಬಹುದು. ಇಡೀ ಜಿಲ್ಲೆಯ ಪ್ರತಿಯೊಬ್ರು ಕೂಡ, ಚಿಕ್ಕ ಮಗುವಿಂದ ಹಿಡಿದು ವಯಸ್ಸಾಗಿರೋರು ಕೂಡ ಅದನ್ನ ಕವರ್ ಮಾಡಬೇಕು ಅಂತ ಒಂದು ಕಾರ್ಯಕ್ರಮ. ನಾವು ಆಶಾ ಕಿರಣ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ಈಗ 8 ಜಿಲ್ಲೆಯಲ್ಲಿ. ಈಗ ಅದನ್ನ ಇಡೀ ರಾಜ್ಯಕ್ಕೆ ವಿಸ್ತರಣೆ ಮಾಡ್ತಾ ಇದೀವಿ. ಸೊ ಅದರಲ್ಲಿ ಇದನ್ನು ಸೇರಿಸ್ಕೊಂಡು ಇದು ಅದಕ್ಕಿಂತ ಹೆಚ್ಚು ಸೇವೆಗಳಿದೆ. ಸೊ ಅದಕ್ಕೆ ಏನೇನು ಸಹಾಯ ಸಪೋರ್ಟ್ ಬೇಕು ಜಿಲ್ಲಾಡಳಿತಕ್ಕೆ, ಅದಕ್ಕೆ ನಾನು ಕೊಡ್ತೀನಿ ಅಂತ ಹೇಳಿದ್ದೀನಿ. ಅವರು ಒಳ್ಳೆ ಒಂದು ಪ್ರಪೋಸಲ್ ಕೊಟ್ಟಿದ್ದಾರೆ. ಸೊ ಬ್ಲೈಂಡ್ನೆಸ್ ಫ್ರೀ ಶಿವಮೊಗ್ಗ ಅಂತ ಒಂದು ಕೊಟ್ಟು ಅದನ್ನು ಕೂಡ ಇದನ್ನು ಕಾರ್ಯಗತ ಮಾಡಿಸೋಣ ಅಂತ ನಾನು ಹೇಳಿದ್ದೀನಿ. ಮತ್ತೆ ಉಳಿದಿರ್ತಕ್ಕಂಥದ್ದು ನಮ್ಮ ರಿಪೋರ್ಟ್ ಏನೇನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದೀವಿ. ಯಾಕಂದ್ರೆ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ಒಂದು ಈ ಕಾಯಿಲೆಗಳನ್ನ ತಡೆಗಟ್ಟುವಿಕೆ ಬಹಳ ಮುಖ್ಯ, ಮತ್ತು ಜನರ ಆರೋಗ್ಯ, ಅದರಲ್ಲೂ ಕೂಡ ತಾಯಿ ಮತ್ತು ಮಗು ಆರೋಗ್ಯ ನೋಡ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡಿ ಅಂತ ಹೇಳಿದ್ದೀನಿ. ಅದ್ರ ಜೊತೆಯಲ್ಲಿ ಈ ಹೆರಿಗೆಗಳಾಗ್ತಾ ಇರ್ತಕ್ಕಂಥದ್ದು ಅನೇಕ ಕಡೆ ಸಿಸೇರಿಯನ್ಗಳು ಆಲ್ಮೋಸ್ಟ್ 70% ನಡೀತಾ ಉಂಟು ಅಲ್ಲಿ ಖಾಸಗಿ ಆಸ್ಪತ್ರೆಗಳಲ್ಲಿ. 70% ಸಿಸೇರಿಯನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಖಂಡಿತವಾಗಿಯೂ ಅದು ಒಳ್ಳೇದಲ್ಲ, ಸರಿಯಲ್ಲ. ನಮ್ಮ ಪ್ರಕಾರ ವಿದಿನ್ 40% ಇರಬೇಕು. ಐಡಿಯಲಿ 20% ಇದ್ರೆ ಒಳ್ಳೇದು. 80% ನಾರ್ಮಲ್ ಡೆಲಿವರಿಗಳಾಗಬೇಕು. ಆದ್ರೆ ನಮ್ಮ ಆಸ್ಪತ್ರೆಗಳಲ್ಲೇ ಆಲ್ಮೋಸ್ಟ್ 35% ಇದೆ ಸರ್ಕಾರಿ ಆಸ್ಪತ್ರೆಯಲ್ಲಿ. ಖಾಸಗಿ ಆಸ್ಪತ್ರೆಯಲ್ಲಿ 70% ಇದೆ. ಸೊ ಇದನ್ನ ಇಳಿಸ್ಬೇಕು ನಾವು. ಇದು ಸಿಸೇರಿಯನ್ಗಳನ್ನು ಮಾಡ್ತಾ ಇರತಕ್ಕಂಥ, ಅದಕ್ಕೆ ನಾನು DC ಅವ್ರಿಗೆ ಹೇಳಿದ್ದೀನಿ, ಅದನ್ನ ಎಲ್ಲ ಒಂದು ಸಮೀಕ್ಷೆಯನ್ನ ಮಾಡಿ ಯಾವ ಖಾಸಗಿ ಆಸ್ಪತ್ರೆಯಲ್ಲಿ ಯಾವ ಪ್ರಮಾಣದಲ್ಲಿ ಸಿಸೇರಿಯನ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಒಟ್ಟಾರೆ ಇರೋ 70%, ಬಟ್ ಕೆಲವು ಆಸ್ಪತ್ರೆಗಳು 90% ಇರ್ಬೋದು. ಅಂದ್ರೆ ಅವರು ಸಿಸೇರಿಯನ್ ಮಾಡಿಸಿದಾಗ ಏನಾಗ್ತದೆ, ಆಸ್ಪತ್ರೆಗೆ ಒಂದು ಕೆಲಸ ಸುಲಭ, ಡಾಕ್ಟರ್ಸ್ಗೆ ಏನು ಟೆನ್ಷನ್ ಇರೋದಿಲ್ಲ, ಸುಲಭವಾಗಿ ಮಾಡೋದು, ಪ್ರೊಸೀಜರ್ ಮಾಡ್ಬಿಟ್ಟು ಕಳಿಸ್ಬಿಡ್ತಾರೆ. ಎರಡನೇದು ಖರ್ಚು ಜಾಸ್ತಿ, ಯಾಕಂದ್ರೆ ಅದಕ್ಕೆ ಎಕ್ಸ್ಪೆಂಡಿಚರ್ ಜಾಸ್ತಿ ಇರ್ತದೆ. ಸೊ ಅದನ್ನ ನೀವು ನಿಯಂತ್ರಣ ಮಾಡಲೇಬೇಕು ಅಂತ ಹೇಳಿದೀನಿ. ನಿಯಂತ್ರಣ ಮಾಡಿಸಿ ಯಾವ್ಯಾವ ಆಸ್ಪತ್ರೆ ಈ ತರ ಇದೆ ಎಲ್ಲ ಆಸ್ಪತ್ರೆಗಳು ಬಿಲೋ 50% ಬರಲೇಬೇಕು. ಇಲ್ಲದವ್ರು ನಾವು ಒಪ್ಕೊಳ್ಳಕ್ ತಯಾರಾಗಿಲ್ಲ. ಸೊ ಅದಕ್ಕೆ ನೀವು DC ಅವರು ಇದಕ್ಕೆ ಇನ್ನು ಇನ್ವಾಲ್ವ್ ಆಗ್ಬೇಕು ಅಂತ ಹೇಳಿದೀನಿ. ಸೊ ಸಹಜ ಹೆರಿಗೆ ಆಗೋದ್ರಿಂದ ಅದು ತಾಯಿಗೂ ಒಳ್ಳೇದು ಮತ್ತು ಮಗುವಿಗೂ ಒಳ್ಳೇದು. ಮಗುವಿನ ಒಂದು ಆರೋಗ್ಯ, ಆ ತಾಯಿಯ ಒಂದು ಗರ್ಭದಿಂದ ಹೊರಗೆ ಬಂದಾಗ್ಲೇನೆ, ಅವಾಗ ಅದು ಒಂದು ರೀತಿ ನಾರ್ಮಲ್ ಡೆಲಿವರಿ ಆದಾಗ್ಲೇನೆ ಅದಕ್ಕೆಲ್ಲ ಒಂದು ಏನು ಅಗತ್ಯ ಇರುವಂತ ಒಂದು ಏನ್ ಹೇಳ್ತಾರೆ ಅದಕ್ಕೆ ಇಮ್ಯುನಿಟಿ ಅದೆಲ್ಲ ಬರ್ತದೆ. ಸೊ ಆ ತರದ್ ಮಾಡ್ಬೇಕು ಅಂತ ಹೇಳಿದ್ದೀನಿ. ಆಮೇಲೆ ಎಲ್ಲ ಖಾಸಗಿ ಆಸ್ಪತ್ರೆಗಳಲ್ಲಿ ಡಿಸ್ಪ್ಲೇ ಮಾಡಬೇಕು ಎಲ್ಲ ರೇಟ್ಸ್ ಎಷ್ಟು. ಕೆಲವು ಸ್ಟ್ಯಾಂಡರ್ಡ್ ಪ್ರೊಸೀಜರ್ಸ್ ಇರ್ತದೆ, ಆ ಸ್ಟ್ಯಾಂಡರ್ಡ್ ಪ್ರೊಸೀಜರ್ಸ್ ಅನ್ನ ಖಾಸಗಿ ಆಸ್ಪತ್ರೆಗಳು ಡಿಸ್ಪ್ಲೇ ಮಾಡಬೇಕು. ಅವ್ರದ್ದು ಎಷ್ಟಾದ್ರೂ ಚಾರ್ಜ್ ಮಾಡಲಿ, ಅದು ಅವ್ರಿಗೆ ಬಿಟ್ಟಿರುವಂಥದ್ದು. ನಾವು ಅದನ್ನ ನಿಗದಿ ಮಾಡ್ತಾ ಇಲ್ಲ. ಒಂದೊಂದು ಆಸ್ಪತ್ರೆ ಒಂದೊಂದು ರೇಟ್ ಇರ್ತದೆ.
ಆದ್ರೆ ಎಷ್ಟು ಅಂತ ಜನರಿಗೆ ಗೊತ್ತಾಗೋ ರೀತಿಯಲ್ಲಿ ಹಾಕ್ಬೇಕು. ಅದನ್ನ ಮತ್ತು ಕಾಣುವಂತ ಸ್ಥಳದಲ್ಲಿ ಹಾಕ್ಬೇಕು. ಅದನ್ನ ನಾನು ಹೇಳಿದ್ದೀನಿ, ನೀವು ಸ್ಟ್ರಿಕ್ಟ್ ಆಗಿ ಅದನ್ನ ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳಿದ್ದೀನಿ. ಸುಮ್ಮನೆ ನಾವೊಂದು ರೂಲ್ಸ್ ಮಾಡ್ಬಿಟ್ಟು ಇಂಪ್ಲಿಮೆಂಟ್ ಆಗದೆ ಆದ್ರೆ ಏನ್ ಪ್ರಯೋಜನ? ಆದ್ರೆ ಅದನ್ನು ಕೂಡ ಮಾಡಿ ಅಂತ ಹೇಳಿದ್ದೀನಿ. ಸೊ ಅದು ನಮ್ಮ DHO ಹೇಳಿದ್ದೀನಿ, ಇದನ್ನ ನೀವು ಎಲ್ಲ ಕಡೆ ಚೆಕ್ ಮಾಡ್ಬಿಟ್ಟು ಯಾರು ಮಾಡ್ತಾ ಇಲ್ಲ ಅವ್ರ ಮೇಲೆ ನೀವು ರೂಲ್ಸ್ ನಮ್ಮ ಕಾನೂನು ಪ್ರಕಾರ ಕ್ರಮ ತಗೊಳ್ಳದೆ, ಅವ್ರಿಗೆಲ್ಲ ಪವರ್ಸ್ ಇದೆ, ಪವರ್ಸ್ ಯೂಟಿಲೈಸ್ ಮಾಡಿ ಅಂತ ಹೇಳಿದ್ದೀನಿ. ಅದೇ ಪ್ರಕಾರ ಈ ನಕಲಿ ವೈದ್ಯರ ವಿಚಾರದಲ್ಲೂ ಕೂಡ ನೀವು ಎಲ್ಲ ನೋಡ್ಬಿಟ್ಟು, ಇದುವರೆಗೂ ಈ ವರ್ಷ ಯಾವ ಪ್ರಕರಣಗಳೇ ಇಲ್ಲ ಅಂತ ಹೇಳಿದ್ದಾರೆ, ಅಂದ್ರೆ ಏನು ಸರಿಯಾಗಿ ನೋಡಿಲ್ಲ ಅಂತ ಆಯ್ತು ಅಲ್ವಾ? ನೋಡಿದ್ರೆ ಒಂದೆರಡು ಪ್ರಕರಣ ಆದ್ರೂ ಆಗಿರೋದು. ಸೊ ಈ ನಕಲಿ ವೈದ್ಯರು ಮತ್ತು ಏನು ಈ ಆಯುರ್ವೇದ ಡಾಕ್ಟರ್ಗಳು ಅಲೋಪತಿಗಳನ್ನ ಟ್ರೀಟ್ಮೆಂಟ್ ಕೊಡುವಂಥದ್ದು, ರೆಫರ್ ಮಾಡುವಂಥದ್ದು, ಅದು ಯಾವುದು ಕೂಡ ಆಗದೆ ಇರುವಂಥದ್ದು, ಅಂದ್ರೆ ಆಗದೆ ಇರೋದಕ್ಕೆ ಸಂಪೂರ್ಣವಾಗಿ ತೆಗಿತೀವಿ ಅಂತ ಹೇಳಕ್ ಆಗದೆ ಇದ್ರು ಕೂಡ ನಾವು ಅದನ್ನ ಒಂದು ಕಂಟ್ರೋಲ್ ತಗೊಂಡ್ಬರ್ಬೇಕು. ಯಾಕಂದ್ರೆ ಅದು ಕೆಲವ್ರಿಗೆ ಯಾರೋ ಒಬ್ರಿಬ್ರು ಸಣ್ಣ ಪುಟ್ಟದಕ್ಕೆ ಅವರು ಅಲ್ಲಿಯ ಸ್ಥಳೀಕರು ಅವ್ರನ್ನ ಇಷ್ಟಪಡ್ತಾರೆ, ಈ ನಕಲಿ ವೈದ್ಯರನ್ನ, ಯಾಕಂದ್ರೆ ಅವ್ರಿಗೆ ಪರಿಚಯ ಇರ್ತದೆ. ಆದ್ರೆ ಅದನ್ನ ನಾವು ಅವರು ಯಾವ ತರ ಟ್ರೀಟ್ಮೆಂಟ್ ಕೊಡ್ತಾ ಇದಾರೆ ಅದಕ್ಕೆ ಯಾವುದೇ ರೀತಿಯ ಒಂದು ನಮ್ ಕಂಟ್ರೋಲೇ ಇರೋದಿಲ್ಲ. ಸೊ ಅದ್ರ ಬಗ್ಗೆ ನೀವು ಯಾರೇ ಪ್ರೆಷರ್ ಹಾಕಿದ್ರು ಕೂಡ ನೀವು ಅದಕ್ಕೆ ಒಳಗಾಗ್ತಕ್ಕಂಥದ್ದು ಬೇಡ. ಬಟ್ ನೀವು ಅದನ್ನ ಕಟ್ಟುನಿಟ್ಟಿನ ಕ್ರಮ ತಗೊಳ್ಬೇಕು ಅಂತಾನು ಹೇಳಿದ್ದೀನಿ. ಸೊ ಆ ವಿಚಾರದಲ್ಲೂ ಕೂಡ ಇವತ್ತು ಚರ್ಚೆ ಮಾಡ್ದು. ಇನ್ನೇನದು ಬಿಟ್ಟು ಹೋಯ್ತಾ ಬೇರೆ ವಿಷಯ? ಸೊ ಅದೆಲ್ಲ ಹೇಳಿದೀವಿ. ಇನ್ನು ಡೆಂಗ್ಯೂ ವಿಚಾರ ಮತ್ತು ಈ ಸಾಂಕ್ರಾಮಿಕ ರೋಗಗಳು, ಅದ್ರ ಬಗ್ಗೆನೂ ಅವರೆಲ್ಲ ಪೂರ್ವಭಾವಿಯಾಗಿ ತಯಾರಾಗಿರ್ಬೇಕು. ಈಗ ಮತ್ತೆ ಮಳೆಗಾಲ ಶುರು ಆಗೋದಕ್ಕಿಂತ ಮುಂಚೆನೆ ಅದು ಈಗ್ಲೇನೆ ಅದಕ್ಕೆ ರೆಡಿ ಮಾಡಿಕೊಂಡು ಅದಕ್ಕೆ ಏನೇನು ಸಿದ್ಧತೆಗಳು ಮಾಡ್ಕೋಬೇಕು ಅದನ್ನು ಮಾಡಬೇಕು ಅಂತ ಹೇಳಿದ್ದೀನಿ. KFD ಕೂಡ ನಾವು ಈಗಾಗಲೇ ಹೇಳಿದ್ದೀನಿ. ಮತ್ತು ಈ ಹಂದಿಗೋಡ್ ಸಿಂಡ್ರೋಮ್ ಅದ್ರ ಬಗ್ಗೆ ಒಂದು ನಮ್ಮ ಕಮಿಷನರ್ಗೆ ಹೇಳಿದ್ದೀನಿ. ಇದ್ರ ಬಗ್ಗೆ ಸ್ವಲ್ಪ ಇದುವರೆಗೂ ವೈಜ್ಞಾನಿಕವಾಗಿ ಅದೇನು ಪತ್ತೆ ಹಚ್ಚಿದ್ದಾರೆ, ಏನ್ ಮಾಡಿದ್ದಾರೆ, ಏನಿದೆ ರಿಪೋರ್ಟು ಅಂತ ಅದೆಲ್ಲ ತರಿಸ್ಕೊಳ್ಳೋಣ. ಮತ್ತು ಇಲ್ಲಿ ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರ ಇದೆಯಾ, ಬೇರೆ ಕಡೆ ಇದೆಯಾ, ಏನು ಇದಕ್ಕೆ ಕಾರಣ, ಅದನ್ನೆಲ್ಲ ಸ್ವಲ್ಪ ಇನ್ನೂ ಸ್ವಲ್ಪ ಉನ್ನತ ಮಟ್ಟದಲ್ಲಿ ಅದನ್ನ ಸ್ಟಡಿ ಮಾಡೋದಕ್ಕೆ ನಾನು ನಮ್ಮ ಕಮಿಷನರ್ಗೆ ಹೇಳಿದ್ದೀನಿ. ಅದೊಂದು ರಿಪೋರ್ಟ್ ತರಿಸ್ಕೊಂಡು ಇದುವರೆಗೂ ಏನೇನಾಗಿದೆ ಮತ್ತು ಏನು ಕಾರಣಗಳಂತ ಇದೆ ಅಂತ ಅನ್ಕೊಂಡಿದ್ದಾರೆ. ಯಾಕಂದ್ರೆ ಸ್ಪಷ್ಟವಾದಂತ ಇನ್ನು ಅದನ್ನ ತಿಳ್ಕೊಳ್ಳೋದಕ್ಕೆ ಇನ್ನೂ ಆಗಿಲ್ಲ, ಯಾವ ಕಾರಣದಿಂದ ಬರ್ತಾ ಇದೆ ಅಂತ ಸರಿಯಾಗಿ ಇನ್ನೂ ತಿಳ್ಕೊಳಕ್ ಆಗಿಲ್ಲ. ಬಟ್ ಖಂಡಿತವಾಗಿಯೂ ಮೇಲ್ನೋಟಕ್ಕೆ ನೋಡಿದ್ರೆ ಅದು ಒಂದು ಜೆನೆಟಿಕ್ ಡಿಸೀಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದೇ ಒಂದು ವರ್ಗದ ಒಂದು ಜನರಿಗೆ ಬರ್ತಾ ಇದೆ ಅಂತ ಹೇಳುವಂಥದ್ದು. ಸೊ ಏನೇ ಇರಲಿ, ಬಟ್ ಸೈಂಟಿಫಿಕ್ ಸ್ಟಡಿ ಆಗ್ಬೇಕು ಮತ್ತು ಅದನ್ನ ಸರಿಪಡಿಸ್ತಕ್ಕಂಥದಕ್ಕೆ ಮುಂದೆ ಏನ್ ಕ್ರಮ ತಗೊಂಡು ಅಂದ್ರೆ ಇದನ್ನ ನಿವಾರಣೆ ಆಗ್ಬಿಡ್ಬೇಕು, ಮತ್ತೆ ಬರ್ದೇ ಇರೋ ರೀತಿಯಲ್ಲಿ ಆಗ್ಬಿಡ್ಬೇಕು. ಅದನ್ನು ಕೂಡ ಮಾಡಕ್ ಹೇಳಿದೀವಿ. ಸೊ ಇಷ್ಟು ಮಟ್ಟಿಗೆ ಇವತ್ತೆಲ್ಲ ರಿವ್ಯೂ ಮಾಡಿದೀವಿ. ಈಗ ಕೆಲವು ಮೊಬೈಲ್ ಮೆಡಿಕಲ್ ಯೂನಿಟ್ಗಳು ಕೊಡ್ತಾ ಇದೀವಿ. ಶಿವಮೊಗ್ಗಕ್ಕೆ ನಾನು 3 ಮೊಬೈಲ್ ಮೆಡಿಕಲ್ ಯೂನಿಟ್ ಕೊಡ್ತೀವಿ. ಅಂದ್ರೆ ಒಂದು ಮೊಬೈಲ್ ಮೆಡಿಕಲ್ ಯೂನಿಟ್, ಅದ್ರಲ್ಲಿ ಒಂದು ಡಾಕ್ಟರ್ ಇರ್ತಾರೆ, ನರ್ಸು, ಸ್ಟಾಫ್ ಎಲ್ಲ ಇರ್ತಾರೆ. ಈ PHC ಏನಿರ್ತದೆ, PHC ನ ಒಂದು ಗಾಡಿಯಲ್ಲಿ ಇರುತ್ತಾರ, ಒಂದು ಡಾಕ್ಟ್ರು, ನರ್ಸು, ಸಿಬ್ಬಂದಿ ಇರ್ತದೆ, ವಿತ್ ಮೆಡಿಸಿನ್ಸ್ ಅದೆಲ್ಲ ಇರ್ತದೆ. ಟೆಸ್ಟ್ ಮಾಡ್ಕೊಳ್ಳೋದಕ್ಕೆ ಏನಿದೆ ಅದೆಲ್ಲ ವಿತ್ ಮೆಡಿಸಿನ್. ಸೊ ಆ 3 ಕೊಟ್ಟಿದೀವಿ. ಎಲ್ಲೆಲ್ಲಿ ಗುಡ್ಡಗಾಡ ಪ್ರದೇಶದಲ್ಲಿ ಅವ್ರು ಉಪಯೋಗ ಮಾಡೋದಕ್ಕೆ DHO ಅವರು ಅದು ಯಾವ ಲೊಕೇಶನ್ಗಳೆಲ್ಲ ಫೈನಲೈಸ್ ಮಾಡಿದ್ದಾರೆ. ಈಗ ನಮ್ಮಲ್ಲಿ ಸಾಗರ, ಹೊಸನಗರ ಮತ್ತು ಶಿವಮೊಗ್ಗ ಗ್ರಾಮೀಣ, ಈ 3 ತಾಲೂಕುಗಳಿಗೆ ಈ 3 ಮೊಬೈಲ್ ಮೆಡಿಕಲ್ ಯೂನಿಟ್ ಬಹುಶಃ ಅದು ಜನವರಿಗೆಲ್ಲ ಬರ್ತದೆ. ಅಂದ್ರೆ ಅದು ಈ PHC ಒಂದು ವೀಲ್ಸ್ ತರ ಅಂತ ಹೇಳೋಣ. ಅವ್ರು ಅಲ್ಲಲ್ಲಿಗೆ ಹೋಗ್ತಾರೆ, ಆ ಗ್ರಾಮಗಳಿಗೆ ಅಥವಾ ದೂರ ಪ್ರದೇಶಗಳಿಗೆ ಹೋಗ್ತಾರೆ, ಅಲ್ಲಿ ತಪಾಸಣೆ ಮಾಡ್ತಾರೆ, ಚೆಕ್ಅಪ್ ಮಾಡ್ತಾರೆ. ಇದೊಂದು. ಆಮೇಲೆ ಮತ್ತೆ ನಾವು ಈ ವರ್ಷ ನಿಮ್ಗೆ ಗೊತ್ತಿರ್ಬೋದು, ನಾವು ಸುಮಾರು 360 ಆಂಬ್ಯುಲೆನ್ಸ್ ಗಳನ್ನ ನಾವು ಹೊಸದಾಗಿ ನಾವು ಕೊಟ್ಟಿದೀವಿ. ಅಂದ್ರೆ 340 ಹಳೆಯ ಆಂಬ್ಯುಲೆನ್ಸ್ ಗಳನ್ನ ತೆಗೆದಾಕಿ ಹೊಸದ್ ಕೊಟ್ಟಿದೀವಿ. ಯಾವ್ದು ಕಂಡಮ್ ಆಗಿದೆ. ಸೊ ಅದೇ ಪ್ರಕಾರ ಇನ್ನೂ ಬಾಕಿ ಇದೆ. ಸೊ ಆ ಬಾಕಿ ಲಿಸ್ಟ್ ಅನ್ನು ಕೂಡ ನಾವು ತರಿಸ್ಕೊಂಡು ಇನ್ನು ಎಷ್ಟು ನಮ್ಮ ರಾಜ್ಯದಲ್ಲಿ ಈ ಹಳೆ ಆಂಬ್ಯುಲೆನ್ಸ್ ಗಳನ್ನ ರೀಪ್ಲೇಸ್ ಆಗುವಂತ ಆಂಬ್ಯುಲೆನ್ಸ್ ಗಳು ಯಾವ್ದಿದೆ ಅದಕ್ಕೂ ಕೂಡ ನಾವು ಒಂದು ಫಂಡ್ ಅನ್ನ ಬಹುಶಃ ಎಲ್ಲ ಬಂದ ಮೇಲೆ
ಉಳಿದಿರೋದು ಕೂಡ ನಾವು ರೀಪ್ಲೇಸ್ ಮಾಡ್ಕೊಡ್ತೀವಿ. ಯಾರು ಏನು ನಾವು 5% ಹೈಕ್ ಕೊಟ್ಟಿದ್ದೀವಿ ಅಲ್ವಾ? NHM ನೋಡಿ, ಈಗ ಚುನಾವಣೆಯ ನಮ್ಮ ಒಂದು ಏನು ಮ್ಯಾನಿಫೆಸ್ಟೋ ಇರ್ತದೆ ಅದರಲ್ಲಿ ಬಹಳಷ್ಟು ವಿಷಯಗಳಿದೆ. ಈಗ ಯಾವ್ದಾವ್ದನ್ನ ಯಾವ ಹಂತದಲ್ಲಿ ಮಾಡ್ಕೊಂಡ್ ಬರ್ಬೇಕು ಅದು ನಾವು ತೀರ್ಮಾನ ಮಾಡೋಣ. ಅದು ಎಲ್ಲವನ್ನು ಕೂಡ ಮೊದಲನೇ ವರ್ಷ 2ನೇ ವರ್ಷದಲ್ಲಿ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಕೆಲವು ಈ ಚುನಾವಣೆ ಪ್ರಣಾಳಿಕೆ ಇರೋದು 5 ವರ್ಷಕ್ಕೆ, ನಮ್ಮ 5 ವರ್ಷದಲ್ಲಿ ಏನೇನ್ ಮಾಡ್ತೀವಿ ಅಂತ ಅದು ಈ ಸರ್ಕಾರ ಮಟ್ಟದ ತೀರ್ಮಾನ ಆಗ್ಬೇಕು. ಈಗ ನಾವು ಈ NHM ಎಂಪ್ಲಾಯೀಸ್ ಇರ್ಬೋದು, ಅದೇ ರೀತಿ ಬೇರೆಯವರು ಕೂಡ ಅದೇ ತರ ಇದ್ದಾರೆ, ಎಲ್ಲಾ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಇದ್ದಾರೆ, ಅದನ್ನು ನೋಡ್ಬೇಕು. ಮತ್ತು ನಮ್ಮ ಆಶಾ ಕಾರ್ಯಕರ್ತರು ಇದ್ದಾರೆ, ಇನ್ನೊಂದು ಅಂಗನವಾಡಿ ಕಾರ್ಯಕರ್ತರು ಇದ್ದಾರೆ, ಅವ್ರದ್ದೇ ಬೇಡಿಕೆಗಳಿದೆ. ಸೊ ಈ ತರದ ಏನು ಈ ಕಾಂಟ್ರಾಕ್ಟ್ ಅಲ್ಲಿ ಇರುವಂತವ್ರು ಮತ್ತೆ ಆನರರಿ ಮೇಲೆ ಇರ್ತಕ್ಕಂಥವ್ರು, ಗೌರವಧನ ಮೇಲೆ ಅಂತವ್ರದ್ದು ಕೂಡ ಡಿಮಾಂಡ್ಸ್ ಇದೆ. ಇದೆಲ್ಲ ಸಮಗ್ರವಾಗಿ ನಾವು ನೋಡ್ಬೇಕಾಗ್ತದೆ, ಹೇಗೆ ಅದನ್ನ ಮುಂದೆ ಯಾವ ತರ ತೀರ್ಮಾನ ತಗೊಳ್ಬೇಕು ಅಂತ. ನಾನು ಇಲ್ಲೇ ಅದಕ್ಕೆ ಉತ್ತರ ಕೊಡಕ್ ಆಗಲ್ಲ, ಬಟ್ ಅದ್ರ ಬಗ್ಗೆ ನಮ್ಮ ಗಮನದಲ್ಲಿ ಇದೆ. ಏನ್ ಮಾಡ ಅದೇ ಈಗ ನಾನು ಹೇಳಿದ್ನಲ್ಲ, ಎಲ್ಲಿ ನ್ಯೂನತೆ ಇದೆ ಅದನ್ನ ಚೆಕ್ ಮಾಡ್ಬಿಟ್ಟು ಆಂಬ್ಯುಲೆನ್ಸ್ ಇಲ್ಲದೆ ಹೋದ್ರೆ ಅದೊಂದು ಅದು ಚೆಕ್ ಮಾಡ್ಬೇಕು. ನಮ್ಮ DHO ಅದನ್ನ ಚೆಕ್ ಮಾಡ್ಬೇಕು, ಯಾವ ಊರು ಏನು ಅಂತ. 15 ಊರುಗಳಿಗೆ ಫೋನ್ ಮಾಡಿದ್ರು ಬರಲ್ಲ. ಇನ್ ಗೊತ್ತಿದೇನ್ರಿ ಇದು? ಇಲ್ಲ, ಕಂಪ್ಲೇಂಟ್ ಬಂದಾಗ ನೀವು ಅದು ಸಾಲ್ವ್ ಮಾಡ್ಬೇಕು ತಾನೆ. ಕಂಪ್ಲೇಂಟ್ ಬಂದಾಗ ಅದನ್ನ ಸಾಲ್ವ್ ಮಾಡ್ಬೇಕು. ಸೆಂಟ್ರಲ್ ರೂಮ್ ಅಂತ ಹೇಳಿದ್ರೆ ಅದು ನಮ್ ಕಂಟ್ರೋಲ್ ಅಲ್ಲಿ ಇರುದು. ಸೊ ಎಲ್ಲಾದ್ರೂ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ ಅದನ್ನ ಸರಿಪಡಿಸೋಣ. ನೋಡಿ, ಅವ್ರದ್ದು ಟೈಮ್ ಡ್ಯೂಟಿ ಇರೋದು 9 to 4 9 to 5 9 to 4:30, ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ 5 ಗಂಟೆವರೆಗೂ ಇರ್ತವೆ ಅಥವಾ 4 ಗಂಟೆಗೆ ಹೋಗ್ಬಿಡ್ತಾರೆ ಗೊತ್ತಿಲ್ಲ. ಬಟ್ ವಾಟ್ ಎವರ್ ಅವ್ರ ಟೈಮ್ ಆ ತರ ಇರ್ತದೆ. ಅದ್ರ ನಂತರ ಅವರು ಪ್ರೈವೇಟ್ ಕನ್ಸಲ್ಟೆನ್ಸಿ ಮಾಡೋದಕ್ಕೂ ಅವಕಾಶ ಇದೆ. ಅದ್ರೇನು ಅವ್ರು ಮಾಡಂಗಿಲ್ಲ ಅಂತ ಇಲ್ಲ, ರೂಲ್ಸ್ ಪ್ರಕಾರ ಮಾಡ್ಬೋದು. ಆದ್ರೆ ಆ ಟೈಮಲ್ಲಿ ಅವ್ರು ನಮ್ಮ ಆಸ್ಪತ್ರೆಯಲ್ಲಿ ಇರಬೇಕು. ಮತ್ತು ನಮ್ಮ ಆಸ್ಪತ್ರೆಯಲ್ಲಿ ಇರುವಂತ ಪೇಷಂಟ್ ನ ಅಲ್ಲಿಗೆ ಬೇರೆ ಕಡೆ ಪ್ರೈವೇಟ್ ಗೆ ರೆಫರ್ ಮಾಡ್ಕೋಬಾರ್ದು, ಅವ್ರು ಅಲ್ಲೇ ಮಾಡ್ಬೇಕು ಅಂತ ಇರುವಂತದ್ದು. ಅದು ಈಗ ಏನಾಗಿದೆ, ಈ ಅಟೆಂಡೆನ್ಸ್ ಸಿಸ್ಟಮ್ ಏನಿದೆ, ಅಟೆಂಡೆನ್ಸ್ ಸಿಸ್ಟಮ್ ಅದನ್ನ ನಾವು ಈಗ ಬದಲಾವಣೆ ಮಾಡೋದಕ್ಕೆ ಸ್ವಲ್ಪ ಕ್ರಮಗಳು ತಗೊಳ್ತಾ ಇದೀವಿ. ಈಗ ಬಯೋಮೆಟ್ರಿಕ್ ಅಟೆಂಡೆನ್ಸ್ ಸಿಸ್ಟಮ್ ಇದೆ, ಆದ್ರೆ ಅದು ಅಷ್ಟು ಎಫೆಕ್ಟಿವ್ ಆಗಿ ಅದು ವರ್ಕ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಈಗ ನಾವು ನಮ್ಮ ಉದ್ದೇಶ ಈ ಅಟೆಂಡೆನ್ಸ್ ಸಿಸ್ಟಮ್ ಮುಖಾಂತರ ಆ ಸಮಯದಲ್ಲಾದ್ರೂ ಅವರಲ್ಲಿ ಇರ್ಬೇಕು ಅಂತ ಗೊತ್ತಾಗುವಂತ ರೀತಿಯಲ್ಲಿ ಮಾಡೋದಕ್ಕೆ ನಾವು ಆ ಜಿಯೋ ಮ್ಯಾಪಿಂಗ್ ತರ ಮಾಡಿ ಅದು ಗೊತ್ತಾಗುವಂತ ರೀತಿಯಲ್ಲಿ ಅವ್ರ ಲೊಕೇಶನ್ ಕೂಡ ನಮಗೆ ಸಿಗ್ತದಾಗ ಯಾವ ಲೊಕೇಶನ್ ಇಂದ ಅಟೆಂಡೆನ್ಸ್ ಮಾರ್ಕ್ ಮಾಡಿದ್ರು ಅಂತ. ಎಲ್ಲೋ ಈಗ ಮನೆಯಲ್ಲೇ ಕೂತ್ಕೊಂಡು ಮಾರ್ಕ್ ಮಾಡಿದ್ರೆ ಮತ್ತೆ ಏನ್ ಪ್ರಯೋಜನ ಇಲ್ಲ, ಅದು ಇನ್ನೊಂದ್ ಕಡೆ ಹೋಗಿ ಮಾರ್ಕ್ ಮಾಡಿದ್ರೆ ಪ್ರಯೋಜನ ಇಲ್ಲ, ಅಲ್ಲಿ ಆ ಕೇಂದ್ರದಿಂದನೇ ಮಾರ್ಕ್ ಮಾಡ್ಬೇಕು. ಸೊ ಆ ತರ ಒಂದು ಸಿಸ್ಟಮ್ ತಗೊಂಡ್ಬರ್ತಾ ಇದೀವಿ. ಯಾಕಂದ್ರೆ ಇದು ನಾವು ಸರಿಪಡಿಸ್ತೀವಿ ಅಂತ ಹೇಳೋದಕ್ಕೆ ಇದಕ್ಕೆ ಟೆಕ್ನಾಲಜಿ ಉಪಯೋಗಿಸಿದ್ರೆ ಮಾತ್ರ ಸಾಧ್ಯ. ಇಲ್ದೇ ಹೋದ್ರೆ ನಾವು ಯಾರೋ ಈಗ ನೀವು ಹೇಳ್ತೀವಿ 2 ಗಂಟೆ ಹೊಟ್ಟೋಗಿರ್ತಾರೆ ಅಂತ, ನಾವು ಆಮೇಲೆ ಹೋಗಿ ಅದನ್ನ ಚೆಕ್ ಮಾಡೋರು ಯಾರು, ವೆರಿಫೈ ಮಾಡೋರು ಯಾರು, ತಿಳ್ಕೊಳ್ಳೋರು ಯಾರು? ಏನೋ ಸಾರ್ವಜನಿಕವಾಗಿ ನಾವೆಲ್ಲ ಒಂದ್ ಕಡೆ ಇನ್ಸ್ಪೆಕ್ಷನ್ ಮಾಡೋದಕ್ಕೆ ಗೊತ್ತಾದ್ರೆ ಅವಾಗ ಅವ್ರ ಮೇಲೆ ಕ್ರಮ ತಗೊಳ್ಬಹುದು. ನೋಡೋಣ, ಈ ತರದೆಲ್ಲ ಕಂಪ್ಲೇಂಟ್ಸ್ ಎಲ್ಲ ನೋಡೋಣ. ನಾವು ನೋಡ್ಬೇಕು, ಈಗ ಫ್ಲೈಟ್ ಹಿಡಿಬೇಕು. ಒಂದ್ ನಿಮಿಷ, ಅವ್ರೇನ್ ಹೇಳ್ತಾ ಇದಾರೆ? ಅವರಿಗೆ ಅಡ್ಮಿಟ್ ಮಾಡುವಾಗ ನಿಮ್ದು ಇನ್ಶೂರೆನ್ಸ್ ಆಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ರಿಯಂಬರ್ಸ್ಮೆಂಟ್ ಕೊಡ್ತಾರೆ. ರಿಯಂಬರ್ಸ್ಮೆಂಟ್ ಕೊಟ್ಟಾಗ ಇನ್ಶೂರೆನ್ಸ್ ಮಾಡಲ್ಲ. ಸೊ ಅವಾಗ ಪೇಷಂಟ್ಸ್ ಗಳಿಗೆ ಬಹಳ ತೊಂದರೆ ಆಗ್ತದೆ. ಇದೊಂದು ಇನ್ಶೂರೆನ್ಸ್ ಕಂಪನಿಗಳಿಗೆ ನೀವು ಡೈರೆಕ್ಷನ್ ಚೆಕಪ್ ಮಾಡ್ತೀನಿ. ಅರ್ಥ ಆಯ್ತು. ಉಸ್ತುವಾರಿ ಸಚಿವರು 48 ಜನಕ್ಕೆ ಇನ್ನೂ ಒಂದು ಹಣ ಬಂದಿಲ್ಲ. 50 ಜನ ಬಂದಿದೆ, 70 ಜನ. ನೋಡಿ, ಇದು ಹಿಂದಿನ ಸರ್ಕಾರದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆ ಈ ತರ ಮಾಡಿದ್ದಾರೆ, ಆಯ್ತಾ? ಅವರು ಎಷ್ಟು ಸಂಖ್ಯೆಯಲ್ಲೂ ಕೂಡ ಬಹಳ ಏರುಪೇರಿದೆ. ಎಷ್ಟು ಜನ ಆಕ್ಚುಲಿ ತೀರೋದ್ರು ಕೋವಿಡ್ ಇಂದ, ಎಷ್ಟು ಜನ ಅಂದ್ರೆ ಅದಕ್ಕೋಸ್ಕರ ಅದು ಅಸೆಂಬ್ಲಿಲೂ ಕೂಡ ಚರ್ಚೆ ಆಯ್ತು. ಬಟ್ ಅವಾಗಿನ ಮುಖ್ಯಮಂತ್ರಿಗಳು ನಾನು ಸರಿಪಡಿಸಿ ತಿಳ್ಬಿಟ್ಟು ಏನೂ ಮಾಡ್ಲಿಲ್ಲ. ಈಗ ನಮ್ಮ ಹತ್ರ ಡೇಟಾನೇ ಸರಿಯಾಗಿಲ್ಲ. ಈಗ ಆಗೋದಿಲ್ಲ.
ಯಾವ್ದು ANM ಟ್ರಾನ್ಸ್ಫರ್ ಕೌನ್ಸಿಲಿಂಗ್ ಯಾವ್ದದು ಎಲ್ಲ ಗೊತ್ತು ಯಾರು ಸರ್ ನಾವು ಈಗ ತಗೊಳ್ತಾ ಇದೀವಿ ಸರ್. ನಿಮ್ಮ ಲೆವೆಲ್ ಅಲ್ಲಿ ಮಾಡ್ತೀರಲ್ವಾ, ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಮಾಡ್ತಾರೆ. ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಅವ್ರು ಕರೆದ್ಬಿಟ್ಟು ಅವ್ರು ಮಾಡ್ತಾರೆ. ಸರ್ ಉಸ್ತುವಾರಿ ಸಚಿವರು ಕ್ಷೇತ್ರದಲ್ಲೇ ಕೆಲವೊಂದು ಹೇಳಿದ್ರೆ ಅಂದ್ರೆ ಸೊರಬದಲ್ಲಿ ಕೆಲವು ಇದ್ರಲ್ಲಿ ಪರವಾಗಿಲ್ಲ, ಬಟ್ ಅದೇನಾಗಿದೆ ಸ್ವಲ್ಪ ರಿಮೋಟ್ ಏರಿಯಾ ಆಗಿರೋದ್ರಿಂದ ಕೆಲವು ಸ್ಟಾಫ್ ಶಾರ್ಟೇಜಸ್ ಇದೆ. ಅದನ್ನ ಸರಿಪಡಿಸೋದಕ್ಕೆ ನಾನು ಹೇಳಿದ್ದೀನಿ. ಅಲ್ಲಿಗೆ ಹೋಗಕ್ಕೆ ಒಪ್ಪಂತ ಇಲ್ಲ. ಅದಕ್ಕೋಸ್ಕರ ಅದು ಸ್ವಲ್ಪ ದೂರ ಇರೋದ್ರಿಂದ ನಾವು ಅದಕ್ಕೆ ಹೇಳಿದ್ದೀನಿ, ಯಾರಾದ್ರೂ ಇಲ್ಲಿರೋ ಸ್ಟಾಫ್ ನ ಅಲ್ಲಿಗೆ ಡೆಪ್ಯೂಟ್ ಮಾಡಿ ಬೇರೆ ಕಡೆಗೆ ಬೇಕಾದ್ರೆ ಕಾಂಟ್ರಾಕ್ಟರ್ ತಗೊಳ್ಳೋಣ ಅಂತಾನು ಕೂಡ ನಮ್ DHO ಹೇಳಿದ್ದೀನಿ. ಸಂಪುಟ ವಿಸ್ತರಣೆ ಬಗ್ಗೆ ಯಾರೇ ಏನ್ ಸದ್ಯಕ್ಕೆ ಡೆವಲಪ್ಮೆಂಟ್ ಏನಿಲ್ಲ, ಅದೇ ಸದ್ಯಕ್ಕೆ ಡೆವಲಪ್ಮೆಂಟ್ ಇಲ್ಲ. ಸೂಚನೆ ಕೊಟ್ಟಿದ್ದೀನಿ 2 ವರ್ಷದ ಅಧಿಕಾರ ತ್ಯಾಗ ಮಾಡೋದಕ್ಕೆ. ಅಂದ್ರೆ ಈಗ 2 ವರ್ಷ ಒಂದು ಅವಧಿ ಆದ್ಮೇಲೆ ನಂತರ ಒಂದ್ ಏನಾದ್ರು ಪುನರ್ರಚನೆ ಆಗುವಂತದ್ದಕ್ಕೆ ಮಾಡಿದ್ರೆ ಒಳ್ಳೇದೇ ತಾನೆ. ಇನ್ನು ಬೇರೆಯವರು ಇರ್ತಾರೆ, ಅವ್ರಿಗೆ ಅವಕಾಶಗಳು ಸಿಗ್ಬೇಕು. ಸೊ ಅದನ್ನ ಮಾಡ್ತಕ್ಕಂಥದ್ದಕ್ಕೆ ಅವ್ರು ಆ ಒಂದು ನಿಟ್ಟಿನಲ್ಲಿ ಹೇಳಿರ್ತಾರೆ. ನಾವ್ ಎಲ್ರು ಕೂಡ ನಾವೇ ಇರ್ಬೇಕು, ಇನ್ನೊಬ್ರು ಬರಬಾರ್ದು ಅಂತ ಏನಲ್ಲ. ಸೊ ಅದಕ್ಕೋಸ್ಕರ ಎಲ್ರು ತಯಾರಾಗಿರ್ಬೇಕು. ಸರ್, ಶಿವಮೊಗ್ಗದಲ್ಲಿ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನೋಡ್ಬೇಕಾಗ್ತದೆ. ನೋಡಿ ನಾವು ನಮ್ಮ ಇಲಾಖೆ ಆಸ್ಪತ್ರೆಗಳು ನಮ್ಮ ಸಿಬ್ಬಂದಿಗಳನ್ನ ನೋಡ್ಕೊಳ್ಳೋದೇ ಸಾಕಾಗಿದೆ. ನೀವು ಹೋಗ್ಬಿಟ್ಟು ಪ್ರೈವೇಟ್ ಆಸ್ಪತ್ರೆಯಲ್ಲಿ ಅವ್ರ ಹೆಂಗ್ ನಡೆಸ್ತಾ ಇದಾರೆ, ಅದಕ್ಕೆ ಸರ್ಕಾರ ಇದ್ದು ಸಮಸ್ಯೆ ಆಗ್ತಿರೋ ಸರ್. ಈಗ ಅವರ ಲಾಭಿಯಿಂದ ಸರ್ಕಾರದ ಸಮಸ್ಯೆ ನೋಡಪ್ಪ. ಆಗ್ತಿರೋದು. ಶಿವಮೊಗ್ಗದಲ್ಲಿ ಎಲ್ಲಾ ಗವರ್ಮೆಂಟ್ ಡಾಕ್ಟರ್ಗಳು ಸೇರಿ ಒಂದು ಪ್ರೈವೇಟ್ ಹಾಸ್ಪಿಟಲ್ ಅನ್ನ ನಿರ್ಮಾಣ ಮಾಡಿದ್ದಾರೆ ಶಿವಮೊಗ್ಗದಲ್ಲಿ. ಆತರ ಮಾಡಕ್ ಆಗ್ತದ? ಹಿಂಗ್ ಮಾಡಿದ್ದಾರೆ, ಇಲ್ಲೇ ತೋರಿಸ್ತೀವಿ, ನೀವು ಬಂದ್ರೆ ಕೊಡಿ, ನಂಗೆ ಡಾಕ್ಯುಮೆಂಟ್ಸ್ ಕೊಡಿ. ಕೊಡ್ತೀವಿ, ಡಾಕ್ಯುಮೆಂಟ್ಸ್ ಕೊಟ್ರೆ ಅವ್ರ ಮೇಲೆ ಕ್ರಮ ತಗೊಳ್ಬಹುದು. ಇಲ್ಲೇ ತೋರಿಸ್ತೀವಿ ಸರ್, ಇಲ್ಲೇ ಕೆಳಗಡೆ ಇದೆ. ಓಕೆ, ಆತರ ಮಾಡಿದ್ರೆ ಕ್ರಮ ಅವ್ರು ಕನ್ಸಲ್ಟೆನ್ಸಿ ಮಾಡ್ಬೋದೇ ಹೊರತು ಅವರೇ ಸ್ವಂತ ಯಾವ್ದು ಮಾಡಕ್ ಆಗಲ್ಲ. ಡಾಕ್ಟರ್ಸ್ ಸೇರಿ ಒಂದು ಹಾಸ್ಪಿಟಲ್ ನಿರ್ಮಾಣ ಮಾಡಿದ್ದಾರೆ. ಅದ್ ಮಾಡೋದಕ್ಕೆ ಪರ್ಮಿಷನ್ ಇಲ್ಲ, ಅಂತದಕ್ಕೆಲ್ಲ ಮಾಡಕ್ ಆಗಲ್ಲ. ಬೇನಾಮಿ ಮಾಡಿ ಅವರು ಕೆಲಸ ಬೇನಾಮಿ ನೀವೇ ಹೇಳ್ತಾ ಇದ್ದೀರಾ, ಮತ್ತೆ ನಾನು ಪ್ರೂಫ್ ಕೊಡಿದ್ರೆ ನೀವೇ ಬೇನಾಮಿ ಹೇಳಿದ್ರೆ ಎಲ್ಲರಿಗೂ ಗೊತ್ತಿರುವಂತ ಸತ್ಯ. ಅದೇ ನೋಡಿ, ನಮಗೆ ಕಾನೂನು ಅಂತ ಹೇಳಿದ್ರೆ ಅದಕ್ಕೆ ಎವಿಡೆನ್ಸ್ ಬೇಕು. ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಕೊಡಿ ಸರ್ ಶಿವಮೊಗ್ಗಕ್ಕೆ. ಈಗ ಮೆಗಾ ಹಾಸ್ಪಿಟಲ್ ವೈದ್ಯಕೀಯ ಶಿಕ್ಷಣ ಸಂಸ್ಥೆ ತಗೊಂಡಿದ್ದಾರೆ. ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಇದ್ದಂಗೆ ಆಗಿದೆ ನಮ್ಗೆ. ಇಲ್ಲ, ಡಿಸ್ಟ್ರಿಕ್ಟ್ ಆಸ್ಪತ್ರೆ ಸೇರ್ಪಡೆ ಆಗಿ ಡಿಸ್ಟ್ರಿಕ್ಟ್ ಆಸ್ಪತ್ರೆ ಮಾಡಿದ್ರು ಕೂಡ ಈಗ ಸಾಗರ ಇದೆ, ಭದ್ರಾವತಿ ಇದೆ. ಈಗ ಆಸ್ಪತ್ರೆಗಳನ್ನ ನಾವು 200 ಬೆಡ್ಗೆ ಎಲ್ಲ ಮೇಲ್ದರ್ಜೆಗೆ ಏರಿಸಿದ್ರೆ ಅದೇ ಜಿಲ್ಲಾ ಆಸ್ಪತ್ರೆ ಆಗ್ತದಲ್ಲ. ಜಿಲ್ಲಾ ಆಸ್ಪತ್ರೆ ಜಿಲ್ಲಾ ಕೇಂದ್ರದಲ್ಲೇ ಇರ್ಬೇಕು ಅಂತ ಏನಿಲ್ಲ. ತಾಲೂಕು ಆಸ್ಪತ್ರೆಗಳನ್ನ ಮೇಲ್ದರ್ಜೆಗೆ ಏರಿಸಿದ್ರೆ ಇವೆಲ್ಲ ನಿಮ್ಮ ಜಿಲ್ಲಾ ಆಸ್ಪತ್ರೆ ಮೇಲೆ ಬರುವಂತ ಒತ್ತಡ ಕಮ್ಮಿ ಆಗ್ತದೆ. ಅಲ್ಲ ಸರ್, ನಮ್ಮ ಆಯ್ತಾ? ದಾವಣಗೆರೆ ಚಿಕ್ಕಮಗಳೂರು ಓಕೆ, ಬರ್ತೀನಿ, ಫ್ಲೈಟ್ ಇದೆ. ಒಳ್ಳೇದು ಮತ್ತೆ ಅಲ್ವಾ? ಬಂದೆ ಹೊಟ್ಟೆ. ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. AIN ನ್ಯೂಸ್ ಕನ್ನಡ, ವರದಿ ನಮ್ಮದು, ನಿರ್ಧಾರ ನಿಮ್ಮದು.